ಬನ್ನಿ ಗೈಸ್, ಇವತ್ತು ಹೊಲದಲ್ಲಿ ನಾಟಿ ಮಾಡ್ತಾ ಇದೀವಿ. ಹೇಗಿದೆ ಅಂತ ನೋಡಿ, ಹಾಗೆ ಏನಾಗಿದೆ ಅಂತಾನು ನೋಡಿ. ಹಾಯ್ ನಮಸ್ಕಾರ ಗೆಳೆಯರ. ನೋಡ್ರಪ್ಪ ನಮ್ಮೂರ್ ಒಳಗೆ ಯಾವ ತರ ಬಂದ್ಬಿಟ್ಟಿದೆ ಅಂತ. ಅಲ್ಲಿದ್ದ ನೋಡ್ಕೊಂಡು ಸೀದಾ ಎರಡಗಳಿಗೆ ಹೋಗಿ ಒಂದು 3,500 ರೂಪಾಯಿ ಡೀಸೆಲ್ ತಗೊಂಡು, ಹಾಗೆ ಒಂದು ಸಿಲಿಂಡರ್ ತಗೊಂಡು ಸೀದಾ ಬಂದು ಗಾಡಿಗೆ ಡೀಸೆಲ್ ಹಾಕಿದ್ವಿ. ಗಾಡಿ ಹೊಲ ಹೊಡ್ಯಕ್ ಶುರು ಮಾಡ್ತು. ನಮ್ಮರ ನಮಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಇನ್ ಯಾರು ಸಪೋರ್ಟ್ ಮಾಡ್ತಾರಪ್ಪ. ಅದೇ ಈಗ ಇವು ಗಡ 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 ಕೊಟ್ಟಂಗ ಇವರೇ ಇವು ಕೊಟ್ಟಿಲ್ಲ. ಅದೇ ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ರೆ ಯಾಕ್ರಯ್ಯ ಗೈಸ್, ಸುಳ್ಳು ಹೇಳಲ್ಲ. ನಮ್ಮವ್ರು ನಮಗೆ ಏನಾರ ಸಪೋರ್ಟ್ ಮಾಡಿದ್ರೆ 9 ತಿಂಗಳು ಬೇಕಾಗ್ತಿದ್ದಲ್ಲ 9,000 ಫಾಲೋವರ್ಸ್ ಮಾಡ್ಕೊಳಕ್ಕೆ. ಲೈಕ್ ಫಾಲೋವರ್ಸ್ ನೋಡಿದ್ರೆ ಗೈಸ್ ನಿಜವಾಗ್ಲೂ ಈ ಸದ್ಯ ಎಲ್ಲ ಗಿವ್ ಅಪ್ ಮಾಡಿರ್ತಿದ್ದೆ, ಎಲ್ಲ ಬಿಟ್ಟಾಕ್ಬಿಡ್ತಿದ್ದೆ. ಆದ್ರೆ 4 ಜನ ಮಾತಾಡ್ತಾರಲ್ಲ ಸಿಕ್ಕಾಗ, ಹೋದಾಗ, ಎಲ್ಲರ ಕಂಡಾಗ, ಅವ್ವ ಅದು ಎಲ್ಲ ನೆನಪಲ್ಲಿ ಇಟ್ಕೊಂಡು ನಾನು ಇನ್ನೂ ಆದ್ರೆ ಗಿವ್ ಅಪ್ ಮಾಡಿಲ್ಲ ಗೈಸ್ ಅಷ್ಟೇ. ನಾಳೆ ನಾಟಿ ಮಾಡಕ್ ಬರ್ತಾರೆ ಹೊಲ ಲೆವೆಲ್ ಮಾಡೋಕೆ. ಮುಳುಗೋರು ಸ್ವಲ್ಪ ಎಲ್ಲ ಮುರಿದಿತ್ತು, ಹಾಗಾಗಿ ವೇಡಿಂಗ್ ಎಲ್ಲ ಇಡ್ಸೋಕ್ ಬಂದಿದ್ವಿ. ವೇಡಿಂಗ್ ಎಲ್ಲ ಇಡಿಸ್ಕೊಂಡು ಸೀದಾ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಲೈನ್ ಎಲ್ಲ ತಪ್ಪಿತ್ತು, ಲೈನ್ ಎಲ್ಲ ಹಾಕೊಂಡು ಮೋಟರ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಯ್ತು. ಆಮೇಲೆ ನಾಟಿ ಹಚ್ಚರ್ ಬಂದಿದ್ರು, ಅದಕ್ಕೆ ಬತ್ತೂಲ್ ತಗೊಂಡೋಗಿ ಕೊಟ್ಟೆ. ಅವರು ಪೂಜೆ ಎಲ್ಲ ಮಾಡಿದ್ರು. ನಮ್ಮ ಮಾವ ಹೊಲ ಹೊಡಿತಾ ಇದ್ದ. ಮತ್ತೆ ಎಮರ್ಜೆನ್ಸಿ ಡೀಸೆಲ್ ಬೇಕಾಗುತ್ತೆ ಅನ್ಕೊಂಡು ಸೀದಾ ಬಂಕಿಗೆ ಹೋಗಿ ಮತ್ತೊಂದು 2,500 ರೂಪಾಯಿ ಡೀಸೆಲ್ ತಂದು ಗಾಡಿಗೆಲ್ಲ ಹಾಕಿದೆ. ಹೊಲ ಹೊಡಿತಾ ಇದ್ದ ನಮ್ಮ ಮಾವ ಮುಂದೆ ಮುಂದೆ ಹಿಂದೆ ಹಿಂದೆ ಎಲ್ಲ ಭತ್ತ ಹಚ್ತಾ ಇದ್ರು ನೋಡಿ. ನಮ್ದು ರೈತಾಪಿ ಕುಟುಂಬ. ಕಷ್ಟ ಬರ್ಲಿ ಸುಖ ಬರ್ಲಿ ಭೂಮಿ ತಾನೇ ಸರ್ ಕೇಳೋದು. ಹೊಲ ಎಲ್ಲ ಲೆವೆಲ್ ಹೊಡೆದಂದ್ರೆ ನಮ್ಮ ಮಾವ ಫುಲ್ ಲೆವೆಲ್ ಎಲ್ಲ ಹೊಡಿತಿದ್ದ. ಹಾಗೆ ಇವತ್ತಿನ ನೋಡಿ ಎಷ್ಟೇ ಗೈಸ್, ಮತ್ತೆ ನಾಳೆ ಹೊಡೆದು ಸಿಗೋಣ. ಬಾಯ್.